ಜೂನ್ ತಿಂಗಳ ಅಂತ್ಯದೊಳಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಆಗಬೇಕು ಅನ್ನುವಂತ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾಕಂತಂದ್ರೆ ಎಲೆಕ್ಷನ್ ಆಗಿಲ್ಲ ಕೆಲವೊಂದಷ್ಟು ದಿನಗಳಿಂದ. ಫಾರ್ ಎಕ್ಸಾಂಪಲ್ ಗ್ರೇಟರ್ ಬೆಂಗಳೂರು ಸಂಬಂಧಪಟ್ಟಂತೆ ಜಿಬಿಎ ಜೊತೆ ಪಂಚಾಯಿತಿ ಎಲೆಕ್ಷನ್ಗೂ ಮುಹೂರ್ತ ಫಿಕ್ಸ್ ಆಗತ್ತಾ? ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕೇ ಬಿಡತ್ತಾ ಅಂತ. ಜೊತೆಗೆ ಆ ಎಲೆಕ್ಷನ್ ನಡೆಸೋದಕ್ಕೂ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಸಕಲ ಸಿದ್ಧತೆ ನಡೀತಾ ಇದೆ. ಹೀಗಾಗಿ ಚುನಾವಣೆಯ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆ ನಡೆದ ಕಾರವಾರದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಎಲೆಕ್ಷನ್ಗಳು ನಡಿಬೇಕು. ಅದರಲ್ಲೂ ಬಹಳ ಪ್ರಮುಖವಾಗಿ ಎಲ್ಲರ ಕಣ್ಣಿರೋದು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟಂತೆ 10 ವರ್ಷ ಆಗಿದೆ ಎಲೆಕ್ಷನ್ ನಡೆದು. ಅಂದರೆ 5 ವರ್ಷ ಆಡಳಿತ ಅವಧಿಯನ್ನು ಬಿಟ್ಟು ಹೇಳ್ತಿರೋದು. ಅಂದರೆ ಎಲೆಕ್ಷನ್ ಆಗಬೇಕು, ಸಂಬಂಧಪಟ್ಟಂತೆ ತಯಾರಿಗಳನ್ನು ಕೂಡ ನಡೆಸ್ಕೊಳ್ಬೇಕು ಅಂತ. ಇದಕ್ಕೆ ಪೂರ್ವ ತಯಾರಿಯನ್ನ ಕೈ ಸರ್ಕಾರ ಈಗಾಗಲೇ ನಡೆಸ್ಕೊಂಡು ಹೋಗ್ತಾ ಇದೆ. ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ಕೂಡ ಗಮನ ಹರಿಸಬೇಕು. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಜೂನ್ 30 ಒಳಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಎಲೆಕ್ಷನ್ ಆಗಬೇಕು ಅನ್ನೋದಾಗಿ ಕೂಡ ಆದೇಶವನ್ನ ಹೊರಡಿಸಿತ್ತು. ಇದರ ಬಹಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಇದರ ಮಧ್ಯದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಜೊತೆಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ಗೂ ಕೂಡ ಮುಹೂರ್ತ ಫಿಕ್ಸ್ ಮಾಡ್ತಾರಾ ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ಸರ್ಕಾರದ ಕೆಲ ಲೋಪದೋಷಗಳನ್ನ ಇಟ್ಕೊಂಡು ಪ್ರತಿಪಕ್ಷಗಳಾದಂತಹ ಅಥವಾ ಮೈತ್ರಿ ಪಕ್ಷಗಳಾದ JDS ಹಾಗೆ ಬಿಜೆಪಿಯು ಕೂಡ ತಮ್ಮ ಕಡೆಗೆ ಮತದಾರರನ್ನ ಯಾವ ರೀತಿ ಸೆಳಿತಾರೆ, ಅವರು ಕೂಡ ಗೆಲ್ಲೇಬೇಕಾಗಿದೆ, ಅಥವಾ ಸರ್ಕಾರದ ಕೆಲವೊಂದಷ್ಟು ಅಸಡ್ಡೆಗೆ ಅಥವಾ ಅಸಮಾಧಾನವನ್ನ ಹೊಂದಿರುವಂತ ಮತದಾರರು ಈ ಬಾರಿ ಆದ್ರೂ ಬೇರೆ ಪಕ್ಷಗಳನ್ನು ಆಯ್ಕೆ ಮಾಡ್ತಾರಾ, ಅದನ್ನ ತಡೆ ಹಿಡಿಯೋದು ಹೇಗೆ? ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕಾರಿಣಿ ಸಭೆಯನ್ನ 2 ವರ್ಷದ ನಂತರದಲ್ಲಿ ಬಿಜೆಪಿಯವರು ಕೂಡ ಮಾಡಿದ್ದಾರೆ. ಕೆಲವೊಂದಷ್ಟು ಎಲೆಕ್ಷನ್ನ ಸಿದ್ಧತೆಗೆ ಸಂಬಂಧಪಟ್ಟಂತೆ ರೂಪುರೇಷೆಗಳನ್ನ ಕೂಡ ಸೆಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾವಾಗ ನಡೆಯುತ್ತೆ ಎಲೆಕ್ಷನ್ ಡೇಟ್ ಅಷ್ಟೇ ಹೊರ ಬೀಳಬೇಕಾಗಿದೆ.